ಮುಖ್ಯವಾಗಿ ಜೊತೆಯಲ್ಲೇ ಇರಿ ಅನ್ನುವಂತಹ ಸಂದೇಶವನ್ನು ನೇರವಾಗಿ ಹೇಳುವ ಬದಲಿಗೆ ನಿಮ್ಮ ಸರ್ಕಾರವನ್ನು ಕಾಪಾಡಿಕೊಳ್ಬೇಕಾದ್ರೆ ಹುಷಾರಾಕಿರಿ ಅನ್ನೋದರ ಮೂಲಕವಾಗಿಯೇ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇಲ್ಲದೆ ಹೋದರೆ ಇಡಿ, IT, CBIಗಳನ್ನು ಬಳಕೆ ಮಾಡಿಕೊಂಡು ಸರ್ಕಾರವನ್ನು ಕೆಡವುವ ಪ್ರಯತ್ನವನ್ನು ಮಾಡಬಹುದು ಅನ್ನುವಂತಹ ಎಚ್ಚರಿಕೆಯ ಮಾತನ್ನು ಕೂಡ ಖರ್ಗೆ ಅವರು ಹೇಳಿದ್ದಾರೆ. ಇಲ್ಲಿ ಏನೇನು ವಿಚಾರಗಳನ್ನು ಇವತ್ತು ಖರ್ಗೆ ಅವರು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವಂಥದ್ದು ಕಾಂಗ್ರೆಸ್ನೊಳಗಿನ ಕಚ್ಚಾಟ ಮತ್ತು ಭಿನ್ನಾಭಿಪ್ರಾಯಗಳಿಗೆ ಖರ್ಗೆ ಅವರಿಂದ ಬಂದಿರುವಂತಹ ಮೆಸೇಜ್ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಇದೆ, ಕಚ್ಚಾಟ ನಡೀತಾ ಇದೆ ಅನ್ನುವಂಥದ್ದು ಬಹಿರಂಗವಾಗಿ ಕಾಣಿಸ್ಕೊಳ್ಳದೆ ಇದ್ರೂ ಕೂಡ ಆಂತರಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರಣೆ. ಇದೇ ವಿಚಾರಗಳೇ, ಈ ಭಿನ್ನಾಭಿಪ್ರಾಯಗಳ ವಿಚಾರಗಳನ್ನು ಸಂಬಂಧಪಟ್ಟಂತೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾದಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಕಚ್ಚಾಡ್ತಾ ಇದ್ದರೆ ಕಿತ್ತಾಕುವಂಥವ್ರು ಹೆಚ್ಚಾಗ್ತಾರೆ ಅನ್ನುವಂಥದ್ದು ಖರ್ಗೆ ಅವರು ಕೊಟ್ಟಿರುವಂಥ ಎಚ್ಚರಿಕೆ. ಯಾಕಂದರೆ ಇವರಿಬ್ಬರ ನಡುವಿನ ಕಚ್ಚಾಟದಿಂದಾಗಿ ಒಬ್ಬರ ಬಂಡವಾಳವನ್ನು ಮತ್ತೊಬ್ಬರು ಹೊರಗಿಳಿತಾ ಕೂರ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ವಾಸ್ತವದ ಸಂಗತಿ. ರಾಜಕಾರಣಗಳು ಯಾವತ್ತೂ ಒಂದು ಮಾತನ್ನು ಹೇಳ್ತಿರ್ತಾರೆ, ನಾವು ಗಾಜಿನ ಮನೆಯಲ್ಲಿ ಕೂತಂಥವ್ರು, ನೀವು ಕೂಡ ಗಾಜಿನ ಮನೆಯಲ್ಲಿ ಇದ್ದೀರಿ ಅಂತೇಳಿ ಮರಿಬೇಡಿ ಅಂತೇಳಿ. ಹೀಗಾಗಿ ಈ ಗಾಜಿನ ಮನೆಗೆ ಒಂದು ಕಲ್ಲು ಬಿತ್ತೋದ್ರೆ ಪಳ್ಳ ಅಂತೇಳಿ ಅದು ಒಡೆದು ಹೋಗುತ್ತಲ್ಲ, ಆ ಸ್ವರೂಪದಿದು. ಕಚ್ಚಾಡ್ತಿದ್ರೆ ಕಿತ್ತ ಹಾಕುವಂಥವ್ರು ಇರ್ತಾರೆ ಅಂತೇಳಿ. ಕಚ್ಚಾಟ ಬಿಟ್ಟು ಒಂದಾಗಿ ಹೋಗಬೇಕು, ಆಗಲೇ ಶತ್ರುಗಳಿಗೂ ಕೂಡ ಭಯ ಅನ್ನುವಂತಹ ಸಂದೇಶವನ್ನು ಖರ್ಗೆ ಅವರು ರವಾನೆ ಮಾಡಿದ್ದಾರೆ. ನೀವು ಕಚ್ಚಾಡ್ತಾ ಹೋದರೆ ಅದು ಶತ್ರುಗಳಿಗೆ ಜಯ ಆಗುತ್ತೆ, ನೀವು ಒಂದಾಗಿದ್ದರೆ ಶತ್ರುಗಳಿಗೆ ಭಯ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಖರ್ಗೆ ಅವರು ಮಾತನಾಡಿರುವಂಥದ್ದು. CM ಬದಲಾವಣೆ, DCM ಪಟ್ಟ, KPCC ಅಧ್ಯಕ್ಷಗಿರಿ, ಈ ಜಗಳಗಳಿಗೆ ಮದ್ದರಿಯುವಂತಹ ಪ್ರಯತ್ನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇದ್ವಲ್ಲ, ಈ ನಿಟ್ಟಿನಲ್ಲೂ ಕೂಡ ಒಂದು ಸ್ಪಷ್ಟ ಸಂದೇಶ ಮಲ್ಲಿಕಾರ್ಜುನ ಖರ್ಗೆ ಅವರ ಕಡೆಯಿಂದ ಬಂದಂಗೆ ಗೋಚರಿಸ್ತಾ ಇದೆ. ಸದ್ಯಕ್ಕೆ CM ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶವನ್ನು ಖರ್ಗೆ ಅವರು ಇದ್ರ ಮೂಲಕವಾಗಿ ರವಾನೆ ಮಾಡಿದ್ರ. ಯಾಕಂದರೆ ನೀವು ಕಚ್ಚಾಡ್ತಾ ಇದ್ದರೆ ಸರ್ಕಾರ ಉಳಿಸ್ಕೊಳ್ಳುವಂಥದ್ದು ಕಷ್ಟ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರು ಹೇಳಿರುವಂತಹ ಮಾತಿದೆಯಲ್ಲ, ಇದು ಬಹಳ ಮುಖ್ಯವಾಗಿ CM ಬದಲಾವಣೆಗೂ ಕೂಡ ಇತಿಶ್ರೀ ಹಾಡಿದ್ರ, ಅದು ಸದ್ಯಕ್ಕಿಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ರ ಅನ್ನುವ ಅನುಮಾನ ಮೂಡ್ತಾ ಇದೆ. ಇನ್ನು ಪಕ್ಷದ ನಾಯಕರಲ್ಲಿರುವಂತಹ ಮನಸ್ತಾಪ ಅರ್ಥ ಮಾಡಿಕೊಂಡೇ ಸಂದೇಶವನ್ನು ಅವರು ನೀಡಿದ್ದಾರಾ ಅಂತ ಹೇಳಿ. ಯಾಕಂದರೆ ಆಂತರಿಕವಾಗಿರುವಂತಹ ಮನಸ್ತಾಪ ಇವತ್ತಲ್ಲ ನಾಳೆ ನಾನಾ ಸ್ವರೂಪಗಳಲ್ಲಿ ಹೊರಬರ್ತಾನೆ ಇರುತ್ತೆ. ಅದರಿಂದಾಗಿ ಯಾವುದೇ ಪಕ್ಷಕ್ಕೆ ಒಳಿತಂತೂ ಆಗಿರುವಂಥದ್ದು ಇತಿಹಾಸದಲ್ಲೇ ಇಲ್ಲ. ಇನ್ನು ಈಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿಯೇ ಈ ಮನಸ್ತಾಪಗಳನ್ನು ಅರ್ಥ ಮಾಡಿಕೊಂಡೇ ಖರ್ಗೆ ಅವರು ಇಂಥದ್ದು ಸಂದೇಶವನ್ನು ನೀಡಿದಂಗೆ ಕಾಣ್ತಾ ಇದೆ. ಒಗ್ಗಟ್ಟಾಗಿ ಹೋಗುವಂತೆ ರಾಜ್ಯದ ನಾಯಕರಿಗೆ AICC ಅಧ್ಯಕ್ಷರು ಕಿವಿ ಮಾತನ್ನು ಹೇಳಿದ್ದಾರೆ. ಯಾಕಂದರೆ ನೀವು ಒಗ್ಗಟ್ಟಾಗಿರಬೇಕು, ಒಂದಾಗಿರಬೇಕು ಅನ್ನುವಂತಹ ಮಾತುಗಳನ್ನು ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಇಂದಿರಾ ಗಾಂಧಿ ತನ್ನ ಪ್ರಾಣ ಕೊಟ್ಟ, ರಾಜೀವ್ ಗಾಂಧಿ ತನ್ನ ಪ್ರಾಣ ಕೊಟ್ಟ ದೇಶದ ಐಕ್ಯತೆಗಾಗಿ. ನೀವೇನ್ ಮಾಡಿರಿ ದೇಶಕ್ಕೆ? ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, CBI ತಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ, ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ. ಹೀಗೆ ಬಹಳ ಮುಖ್ಯವಾಗಿ ಇಲ್ಲಿ ನೀವು ಒಂದಾಗಿರಬೇಕು ಅನ್ನುವಂಥ ಸಂದೇಶ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರುವಂತಹ ಅಂಶವನ್ನು ನಾವಿಲ್ಲಿ ಖರ್ಗೆ ಅವರ ಮಾತಿನಿಂದ ಅರ್ಥ ಮಾಡ್ಕೊಬೋದು. ಯಾಕಂದರೆ ಅನುಭವಿ ರಾಜಕಾರಣಿ, ಹಿರಿಯ ರಾಜಕಾರಣಿ, AICC ಅಧ್ಯಕ್ಷರು ಬೇರೆ, ಅವ್ರಿಗೆ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಪ್ರತಿ ಬೆಳವಣಿಗೆಯ ಬಗ್ಗೆಯೂ ಕೂಡ ಮಾಹಿತಿ ಇದ್ದೇ ಇರುತ್ತೆ. ಹೀಗಾಗಿ ಒಂದಾಗಿರಬೇಕು, ನಿಮ್ಮ ನಡುವೆ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನೀವು ಒಂದಾಗಿರಬೇಕು, ಇಲ್ಲದೆ ಹೋದರೆ ಸರ್ಕಾರವನ್ನು ಕೆಡುವಂಥ ಪ್ರಯತ್ನವನ್ನು ಮಾಡಬಹುದು ಅಂತೇಳಿ. ಹಾಗಾದರೆ ಕಾಂಗ್ರೆಸ್ ಕೂಡ ಒಂದಾಗಿಲ್ಲ ಅನ್ನುವಂಥದ್ದು ಖರ್ಗೆ ಅವರ ಮಾತಿನಲ್ಲೂ ಕೂಡ ಗೋಚರಿಸ್ತಾ ಇದೆ. ಭಿನ್ನಾಭಿಪ್ರಾಯಗಳು ಇದ್ದಾವೆ ಅನ್ನುವಂಥದ್ದು. ಆದರೆ ಈಗ ಜೊತೆಯಲ್ಲೇ ಇರಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಖರ್ಗೆ ಅವರ ಮಾತನ್ನು ಗಮನಿಸಿರುವಂತಹ ವಿಜೇಂದ್ರ ಅವರು ಟೀಕಾ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ಸ್ವರೂಪದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತೀವ್ರ ವಾಗ್ದಾಳಿಯನ್ನು BY ವಿಜೇಂದ್ರ ಅವರು ಮಾಡಿದ್ದಾರೆ. ವಿಜೇಂದ್ರ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಆಡಳಿತ ಪಕ್ಷದ ಶಾಸಕರ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ.
ಆಡಳಿತ ಪಕ್ಷದ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಒಬ್ಬ ಶಾಸಕರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತಾರೆ, ಮತ್ತೊಬ್ಬ ಶಾಸಕರು ಹೇಳ್ತಾರೆ ಅನುದಾನನೇ ಸಿಗ್ತಲ್ಲ, ಏನು ದರಿದ್ರ ಸರ್ಕಾರ ಅಂತ ಶಾಸಕರೇ ಮಾತನಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾರೆ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇನ್ನೇನು ನಿರೀಕ್ಷೆ ಮಾಡ್ತೀರಪ್ಪ ಈ ಸರ್ಕಾರದಿಂದ? ಹಾಗಾಗಿ ಶಾಸಕರು ಸಹಜವಾಗಿಯೇ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ.